ನಿಮಗೊಂದು ಸತ್ಯ ಹೇಳ್ತೀನಿ ಸ್ನೇಹಿತರೆ, ಜೀವನದಲ್ಲಿ ಗೆದ್ದಿರೋ ಹುಡುಗನ್ನ ಪ್ರೀತಿ ಮಾಡೋದಕ್ಕಿಂತ ಸೋತಿರೋ ಹುಡುಗನ್ನ ಪ್ರೀತಿ ಮಾಡಬೇಕು. ಯಾಕೆ ಗೊತ್ತಾ? ಗೆದ್ದಿರೋ ಹುಡುಗ ನಮ್ ಲೈಫಲ್ಲಿ ಎಷ್ಟು ಬೇಗ ಸಿಗ್ತಾನೋ ಅಷ್ಟೇ ಬೇಗ ಹೋಗ್ತಾನೆ. ಯಾಕೆ ಅಂತಂದ್ರೆ ನಮಗೇನಾದ್ರೂ ಸೋಲು ಅಂತ ಬಂದ್ರೆ, ಒಂದು ಕಷ್ಟ ಅಂತ ಬಂದ್ರೆ ಅವನಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ, ಬಿಟ್ಟೋಗ್ಬಿಡ್ತಾನೆ ಅಂತ ಸಂದರ್ಭದಲ್ಲಿ. ಯಾಕಂದ್ರೆ ಅವನಿಗೆ ಸೋಲು ಅನ್ನೋದು ಗೊತ್ತೇ ಇರಲ್ಲ, ಲೈಫಲ್ಲಿ ಕಷ್ಟ ಅನ್ನೋದು ಗೊತ್ತೇ ಇರಲ್ಲ, ಅದನ್ನ ನಿಭಾಯಿಸೋ ಶಕ್ತಿನೂ ಸಹ ಅವನಲ್ಲಿ ಇರಲ್ಲ. ಅದೇ ಸೋತಿರೋ ಹುಡುಗನ ಪ್ರೀತಿ ಮಾಡಿದ್ರೆ ಅವನು ಮೊದಲೇ ಸೋಲು ಅಂದ್ರೆ ಏನು, ಗೆಲುವು ಅಂದ್ರೆ ಏನು, ಮತ್ತೆ ಕಷ್ಟ ಅಂದ್ರೆ ಏನು ಅಂತ ಅದ್ರ ವ್ಯಾಲ್ಯೂನ ಅವನು ತಿಳ್ಕೊಂಡಿರ್ತಾನೆ ಮೊದಲೇ. ಆ ಸಂದರ್ಭದಲ್ಲಿ ನಮಗೇನೋ ಸೋಲು ಅಂತ ಬಂದ್ರೆ ಅವ್ನು ನಮ್ ಜೊತೆ ನಿಲ್ತಾನೆ, ಜೊತೆ ಧೈರ್ಯ ತುಂಬತಾನೆ ಅಲ್ವಾ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಸೋತಿರೋ ಹುಡುಗ ಅಷ್ಟು ಸುಲಭವಾಗಿ ನಮಗ್ ಸಿಗಲ್ಲ. ಅಕಸ್ಮಾತ್ ಸಿಕ್ಕಿದ್ರೆ ಅವನು ನಿಜವಾದ ಪ್ರೀತಿ ಏನು, ಮಮತೆ ಏನು ಅನ್ನೋದನ್ನ ತೋರಿಸ್ಕೊಡ್ತಾನೆ. ಅಂತ ಹುಡುಗ ನಿಮ್ ಲೈಫಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅವನ ಯಾವತ್ತೂ ಬಿಟ್ಕೊಡ್ಲೂ ಬೇಡಿ. ನಿಮ್ಮ ಅದೃಷ್ಟ ಅಂತಾನೆ ತಿಳ್ಕೊಳ್ಳಿ. ಇದು ಸತ್ಯ.